ಓಂ ಲಕ್ಷ್ಮೀಭ್ಯೋ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಅಕ್ಷಯ ತೃತೀಯದಲ್ಲಿ ಈ ಅಕ್ಷಯ ತೃತೀಯವನ್ನು ಹೇಗೆ ಆಚರಣೆ ಮಾಡ್ಕೋಬೇಕು, ಪ್ರತಿಯೊಬ್ಬರಿಗೂ ಸಹ ಅಕ್ಷಯ ಮಹತ್ವ. ಅಕ್ಷಯ ಅಂದರೆ ಕ್ಷಯವಿಲ್ಲದ್ದು, ಹಾಗೆಯೇ ಅಂತ್ಯವಿಲ್ಲದ್ದು ಅಂತೂ ಕೂಡ ನಾವು ಕರಿಬೋದು. ಹಾಗೆಯೇ ಅಕ್ಷಯ ಅಂದರೆ ಸುರಿಯುವುದು ಅಂತೂ ಕೂಡ ಕರೀತಾರೆ. ಈ ಅಕ್ಷಯದಲ್ಲಿ ನಾವು ಹೇಗೆ ಆಚರಣೆ ಮಾಡ್ಕೋಬೇಕು, ನಮ್ಮೆಲ್ರಿಗೂ ಸಹ ಎಲ್ಲರೂ ಒಂದೇ ವರ್ಗದ ಜನ ಇರೋದಿಲ್ಲ. ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ, ಮಧ್ಯಮ ವರ್ಗದಲ್ಲಿರ್ತಾರೆ, ಮತ್ತು ಪ್ರತಿದಿನ ಕೂಲಿ ಮಾಡಿ ಜೀವನ ಮಾಡೋರು ಇರ್ತಾರೆ. ಆದರೆ ಈ ದಿನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಇದು ಪರ್ವ ಕಾಲ ಕೂಡ ಇರುತ್ತೆ. ನಮಗೆಲ್ರಿಗೂ ಕೂಡ ಅಕ್ಷಯ ತೃತೀಯ ಅಂದ ತಕ್ಷಣವೇ ಮನಸ್ಸಿಗೆ ಬರ್ತಕ್ಕಂಥದ್ದೇ ಬೆಳ್ಳಿ ತಗೋಬೇಕು, ಬಂಗಾರ ತಗೋಬೇಕು, ಚಿನ್ನ ತಗೋಬೇಕು, ಏನೋ ತಗೊಳ್ತಾ ಇದ್ದರೆ ನಾವು ಹುಟ್ಟಿನೂ ವ್ಯರ್ಥ ಅಂತಕ್ಕಂಥ ಮಾತು ನಿಜವಾಗ್ಲೂ ಅದು ಎಲ್ಲೂ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಇಲ್ಲ. ದಿನ ವಿಶೇಷ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ವೈಶಾಖ ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣದ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯವನ್ನು ನಾವು ಅಕ್ಷಯ ತೃತೀಯ ಅಂತ ಕೂಡ ನಾವು ಕರಿತೀವಿ. ಅದು ಇಂದು ಶುಕ್ರವಾರ ದಿವಸ 10ನೇ ತಾರೀಕು 5ನೇ ತಿಂಗಳು 2024 ಅಕ್ಷಯ ತೃತೀಯ. ಈ ಅಕ್ಷಯ ತೃತೀಯಕ್ಕೆ ಏನು ಮಾಡ್ಕೋಬೇಕು? ಯಾವಾಗಲೂ ದಾನಂ ದಹತಿ ಪಾಪಂ ಅಂತ ಕರಿತೀವಿ. ದಾನದಿಂದ ಪುಣ್ಯ ಬರುತ್ತೆ, ಶಕ್ತಾನುಸಾರ ದಾನ ಮಾಡಬೇಕು. ಹಾಗೆಯೇ ಭವಿಷ್ಯ ಪುರಾಣದಲ್ಲಿ ಒಂದು ಮಾತು ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ನಿಮಗೆ ಶಕ್ತಾನುಸಾರ ಸಾಧ್ಯವಾದರೆ ಆವತ್ತಿನ ದಿವಸ ಮನೆಗೆ ಹುಣಸೆ ಹಣ್ಣಿರ್ಬೋದು, ಹುಣಸೆ ಹಣ್ಣು, ಬೆಲ್ಲ, ಉಪ್ಪು ಕಂಪಲ್ಸರಿಯಾಗಿ ಹುಣಸೆ ಹಣ್ಣು, ಬೆಲ್ಲ, ಉಪ್ಪನ್ನು ಮನೆಗೆ ಕೊಂಡ್ಕೊಂಡ್ಬಂದರೆ ಅದು ಅಕ್ಷಯವಾಗಿ ಪರಿವರ್ತನೆ ಆಗುತ್ತೆ. ಹುಣಸೆ ಹಣ್ಣು ನಮ್ಮ ದೇಹಕ್ಕೆ ಬೇಕೇ ಬೇಕು. ಹಾಗೆ ಬೆಲ್ಲ ಶಕ್ತಿಕಾರಕ, ಹಾಗೆ ಉಪ್ಪಿಲ್ಲದೆ ಆಹಾರನೇ ರುಚಿ ಇರೋದಿಲ್ಲ. ಹಾಗಾಗಿ ಈ ಮೂರನ್ನು ಕೂಡ ನಿಮಗೆ ಶಕ್ತಾನುಸಾರ ತಗೊಂಡು ಬನ್ನಿ ಅಂತೂ ಕೂಡ ಹೇಳುತ್ತೆ. ಅದರ ಜೊತೆಗೆ ಭವಿಷ್ಯ ಪುರಾಣದಲ್ಲಿ ಇನ್ನೊಂದು ಮಾತು ಹೇಳಿದೆ. ಇವತ್ತು ಮಾಡ್ತಕ್ಕಂಥ ದಾನ, ವಸ್ತ್ರದಾನ, ಅನ್ನದಾನ, ಹಾಗೆಯೇ ಏನೋ ಒಂದು ನೀರಿನ ದಾನ, ಹಾಲಿನ ದಾನ, ನಿಮಗೇನು ಸಾಧ್ಯವಾದರೆ ಇದನ್ನು ಯಾರು ದಾನ ಮಾಡ್ತಾರೋ ಅವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು, ತುಂಬಾ ಶುಭ ಫಲಗಳು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಈ ದಿನಕ್ಕೆ ಪ್ರಾಶಸ್ತ್ಯ ನೋಡೋಕೆ ಹೋದಾಗ ಗಂಗೆ ಹರಿದು ಬಂದಂಥದ್ದು, ಮಹಾಲಕ್ಷ್ಮಿಯು ಕುಬೇರನೇ ಅನುಗ್ರಹ ಮಾಡಿದ್ದಂತು, ಅದರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನು ತನ್ನ ಸ್ನೇಹಿತನಾದ ಕುಚೇಲನಿಗೆ ಅನುಗ್ರಹ ಮಾಡಿದ್ದು, ಶಂಕರಾಚಾರ್ಯರು ಇಲ್ಲಿ ಕನಕದಾರ ಸ್ತೋತ್ರವನ್ನು ಅಂದು ಇದು ಮಾಡಿದ್ದು, ಉದ್ಭವ ಮಾಡಿದಂತಹ ದಿನ ಕೂಡ ಇದಾಗಿರುತ್ತೆ. ಇನ್ನು ಮಹಾಭಾರತದಲ್ಲಿ ಅಕ್ಷಯ ಪಾತ್ರೆ ಸಿಕ್ಕಂಥ ದಿನ. ಹೀಗೆ ನೋಡ್ಕೊಂಡು ಹೋದರೆ ಭಾಳ ಅದ್ಭುತವಾಗಿರುತ್ತೆ. ಈ ದಿನ ಯಥಾಶಕ್ತಿಯಾಗಿ ಮಂತ್ರ ಪಠನೆ ಆಗ್ಬೋದು, ಸ್ತೋತ್ರ ಆಗ್ಬೋದು, ಮತ್ತು ಆ ಮಹಾಲಕ್ಷ್ಮಿಯ ಅಷ್ಟಕಗಳಾಗ್ಬೋದು, ಕುಬೇರನ ಸ್ತೋತ್ರ ಆಗ್ಬೋದು, ದೇವತಾ ದರ್ಶನಗಳು ಮಾಡ್ಕೊಳ್ಳೋದ್ರ ಜೊತೆಗೆ ಪರ್ವಕಾಲ ಅಂತ ಏನು ಕರಿತೀವಿ. ಇಂದು ಬೆಳಗಿನ ಜಾವ 5 ಗಂಟೆ 13 ನಿಮಿಷದಿಂದ 11 ಗಂಟೆ 43 ತನಕ ಪರ್ವಕಾಲ. ಈ ಪರ್ವಕಾಲದಲ್ಲಿ ಮಾಡಿದಂತಹ ದಾನ ಪುಣ್ಯಗಳು ಕೂಡ ಬರುತ್ತೆ. ಇದು ವಿಧಿಯಾಗಿ ಲಕ್ಷ್ಮಿಯ ಕೃಪೆಯನ್ನು ಪಡ್ಕೋಬೋದು. ನಮಗೆಲ್ರಿಗೂ ಕೂಡ ಧನಮೂಲಂ ಇದಂ ಜಗತ್ ಅಂತ ಕರಿತೀವಿ. ಈ ಜಗತ್ತೆಲ್ಲವೂ ಕೂಡ ಹಣದಿಂದ ಕೂಡಿದೆ. ಆ ಹಣ ಬೇಕು ಅಂತ ಹೇಳಿದ್ರೆ ನಾವು ದೇವರ ಆರಾಧನೆ ಸ್ತೋತ್ರಗಳನ್ನು ಮಾಡಿಕೊಳ್ಳೇಬೇಕು. ಆದರೆ ಇವತ್ತಿನ ದಿವಸ ಈ ಅಕ್ಷಯ ತೃತೀಯ ದಿವಸ ತಮಗೆಲ್ಲರಿಗೂ ಒಂದು ಸಣ್ಣ ಪುಟ್ಟದಾದ ಒಂದು ಚಿಕ್ಕ ಮಂತ್ರವನ್ನು ಕೊಡ್ತೀನಿ. ಈ ಮಂತ್ರವನ್ನು ನಾನು ಈಗ ನಿಮಗೆ ಹೇಳ್ತೀನಿ. ಇದನ್ನು ನೀವು ದಿನದಲ್ಲಿ ಒಂದು 21 ಬಾರಿ ಆಗ್ಬೋದು, 54 ಸಾರಿ ಆಗ್ಬೋದು, 108 ಸಾರಿ ಆಗ್ಬೋದು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಬಹಳ ವಿಶೇಷವಾದ ಮಂತ್ರ. ಅದೇನೂ ಇಲ್ಲ. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಅಕ್ಷಯ ತೃತೀಯ ಶುಭಾಶಯಗಳನ್ನು ಕೋರ್ತಾ ಸರ್ವೇ ಜನ ಸುಖಿನೋ ಭವಂತು.